ನಮಸ್ತೆ ಕರ್ನಾಟಕ. ಫಾಸ್ಟ್ಯಾಗ್ ಬಳಕೆದಾರರು ವಾಹನದ ವೆರಿಫಿಕೇಶನ್ ಪೂರ್ಣಗೊಳಿಸದಿದ್ದರೂ ಯಾವುದೇ ಅಡಚಣೆಯನ್ನು ಎದುರಿಸದಂತೆ ನೋ ಯುವರ್ ವೆಹಿಕಲ್ ಪ್ರಕ್ರಿಯೆಯನ್ನು ಸರಳ ಮತ್ತು ಬಳಕೆದಾರರ ಸ್ನೇಹಿ ಆಗುವಂತೆ ಪರಿಷ್ಕರಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶವನ್ನು ಹೊರಡಿಸಿದೆ. ಪರಿಷ್ಕೃತ ನಿಯಮಗಳನ್ನು ಭಾರತೀಯ ಹೆದ್ದಾರಿ ನಿರ್ವಹಣಾ ಕಂಪನಿಯು ಪ್ರಕಟಿಸಿದೆ. KYV ಪ್ರಕ್ರಿಯೆ ಪೂರ್ಣಗೊಳಿಸದಿದ್ದರೆ ನಿಮ್ಮ ವಾಹನದ ಫಾಸ್ಟ್ಯಾಗ್ ಕೆಲಸ ಮಾಡುವುದಿಲ್ಲ ಎಂದು ಈ ಮೊದಲೇ ತಿಳಿಸಲಾಗಿತ್ತು. ಪರಿಷ್ಕೃತ ನಿಯಮಗಳ ಪ್ರಕಾರ KYV ಪ್ರಕ್ರಿಯೆ ಬಾಕಿ ಇದ್ದರೂ ಫಾಸ್ಟ್ಯಾಗ್ ಸಕ್ರಿಯವಾಗಿರುತ್ತದೆ. ವೆಹಿಕಲ್ ವೆರಿಫಿಕೇಶನ್ ಪೂರ್ಣಗೊಳಿಸಲು ಬಳಕೆದಾರರಿಗೆ ಸಾಕಷ್ಟು ಸಮಯ ನೀಡಲಾಗುತ್ತದೆ. ವಾಹನಗಳ ಮುಂಭಾಗ, ಹಿಂಭಾಗ ಮತ್ತು ಅಕ್ಕಪಕ್ಕದ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕೆಂದು ಈ ಮುನ್ನ ತಿಳಿಸಲಾಗಿತ್ತು. ಆ ನಿಯಮವನ್ನು ಈಗ ಸರಿಪಡಿಸಲಾಗಿದೆ. ಯಾವುದೇ ವಾಹನಗಳ ನಂಬರ್ ಪ್ಲೇಟ್ ಮತ್ತು ಫಾಸ್ಟ್ಯಾಗ್ ಸ್ಪಷ್ಟವಾಗಿ ಕಾಣುವ ಮುಂಭಾಗದ ಒಂದೇ ಫೋಟೋ ತೆಗೆದು ಅಪ್ಲೋಡ್ ಮಾಡಿದರೆ ಸಾಕು. ವಾಹನದ ವೆರಿಫಿಕೇಶನ್ ಪ್ರಕ್ರಿಯೆಯನ್ನು ರಾಷ್ಟ್ರೀಯ ಡೇಟಾಬೇಸ್ ವಾಹನ ಜೊತೆ ಸಂಯೋಜನೆ ಮಾಡಲಾಗಿದೆ. ಬಳಕೆದಾರರು ವಾಹನ ಸಂಖ್ಯೆ, ಚಾಸಿಸ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ನಮೂದಿಸಿದರೆ ವ್ಯವಸ್ಥೆಗೆ ಸ್ವಯಂಚಾಲಿತವಾಗಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳುತ್ತದೆ. ಒಂದೇ ಮೊಬೈಲ್ ಸಂಖ್ಯೆಗೆ ಹೆಚ್ಚು ವಾಹನಗಳು ಲಿಂಕ್ ಆಗಿದ್ದರೆ KYV ಪೂರ್ಣಗೊಳಿಸಲು ನಿರ್ದಿಷ್ಟ ವಾಹನವನ್ನು ಆಯ್ಕೆ ಮಾಡಿಕೊಳ್ಳಬೇಕು. KYV ನೀತಿ ಜಾರಿಗೆ ಬರುವ ಮೊದಲು ನೀಡಲಾದ ಫಾಸ್ಟ್ಯಾಗ್ಗಳು ಎಂದಿನಂತೆ ಕೆಲಸ ಮಾಡುತ್ತಿರುತ್ತವೆ. ಇದರ ದುರ್ಬಳಕೆಯ ಬಗ್ಗೆ ದೂರು ಬಂದರೆ ಮಾತ್ರ ಕ್ರಮ ಕೈಗೊಳ್ಳಲಾಗುವುದು. KYV ಬಾಕಿ ಇದ್ದರೆ ಬಳಕೆದಾರರು ಫಾಸ್ಟ್ಯಾಗ್ ನೀಡಿದ ಬ್ಯಾಂಕ್ನಿಂದ SMS ಬರುತ್ತದೆ 1033. KYV ಬಗ್ಗೆ ದೂರು ಸಲ್ಲಿಸಲು ಅಥವಾ ಮಾರ್ಗದರ್ಶನ ಪಡೆಯಲು ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿಗೆ ಚಾಲಕರು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.